ಪಾವಗಡ ಪಟ್ಟಣದ ಪುರಸಭೆಯ ವತಿಯಿಂದ ನಿರ್ಮಾಣ ಮಾಡಿರುವ ಹೊಸ ಬಸ್ ನಿಲ್ದಾಣದ ಹಿಂಭಾಗದ ಅಂಗಡಿ ಮಳಿಗೆಗಳ ಪೈಕಿ 15 ಬಾಡಿಗೆದಾರರು ಬೆಂಗಳೂರಿನ ಹೈಕೋರ್ಟ್ನ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ದಾಖಲಾಗಿದ್ದು, ದಯವಿಟ್ಟು ನಮಗೆ ಈ ಒಂದು 15 ಅಂಗಡಿ ಮಳಿಗೆಗಳಿಗೆ ಯಾವುದೇ ರೀತಿಯಾದಂಥ ಬಹಿರಂಗ ಹರಾಜು ಹಾಕಬಾರದು ಮತ್ತು ಈ ಒಂದು ಬಹಿರಂಗ ಹರಾಜಿನಲ್ಲಿ ಯಾರೂ ಸಾರ್ವಜನಿಕರು ಭಾಗವಹಿಸಬಾರದು ಎಂದು ಅಂಗಡಿ ಮಾಲೀಕರು, ಅಂದರೆ ಈಗ ಹಾಲಿ ಬಾಡಿಗೆ ಇರುವ ಬಾಡಿಗೆದಾರರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದೇ ಮಳಿಗೆಗಳ ಬಗ್ಗೆ ರಿಟ್ ಪಿಟಿಷನ್ ಹಾಕಿದ್ವಿ. ಅವತ್ತು ನಮ್ಮ ಮತ್ತು ಪುರಸಭೆಯವರ ಬಗ್ಗೆ ಏನು ಹೇಳಿ ಆದೇಶ ನೀಡಿದರಂದರೆ ಡ್ಯೂ ಫೋರ್ಸ್ ಆಫ್ ಲಾ, ಕಾನೂನು ರೀತಿ ಮಾಡಿ ಅಂತ ಹೇಳಿದ್ದಾರೆ. ಆ ಕಾನೂನಲ್ಲಿ ಏನು ಹೇಳ್ತಾ ಇದೆ ಅಂದರೆ 3 ತಿಂಗಳ ಮುಂಚಿತವಾಗಿ ನೋಟಿಸನ್ನು ಕೊಟ್ಟು ಹಾಲಿ ಇರ್ತಕ್ಕಂಥ ಮಾಲೀಕರನ್ನು 1972 ಸಬ್ಸೆಕ್ಷನ್ 39 ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಪ್ರಕಾರ ಅವರನ್ನು ಖುಲ್ಲಾ ಮಾಡಿಸಿ ಮರು ಹರಾಜು ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ವೈಲ್ಯೂಷನ್ ಆಗಿದೆ. ಅದನ್ನು ಸರಿಪಡಿಸಿಕೊಂಡು ಮಾಡಲಿ. ಕಾನೂನಿಗೆ ಯಾರೂ ದೊಡ್ಡವರಲ್ಲ, ಎಲ್ಲರೂ ನ್ಯಾಯಾಲಯಗಳ ಮುಂದೆ. ಒಟ್ಟು ನೀವು 15 ಬಾಡಿಗೆದಾರರು ಅಂಗಡಿಯವರು ನ್ಯಾಯಾಲಯಕ್ಕೆ ಹೋಗಿದ್ರಲ್ವಾ? ಅದು ಯಾವ್ಯಾವ ನಂಬರ್ ಅಂತ ಹೇಳ್ತೀರಾ? ಅಂಗಡಿ ನಂಬರ್ ಖಂಡಿತವಾಗಿ. ಕೊಠಡಿ ಸಂಖ್ಯೆ 6, 8, 12, 13, 15, 22, 23, 27 ಮತ್ತು 32, 33, 34 ಇವು 11 ಜನ. ಇನ್ನೊಂದ್ಸತಿ ರಿಪೀಟ್ ಮಾಡಿ ಅದನ್ನು ನಂಬರ್. ಕೊಠಡಿ ಸಂಖ್ಯೆ 6, ಕೊಠಡಿ ಸಂಖ್ಯೆ 8, ಕೊಠಡಿ ಸಂಖ್ಯೆ 12, ಕೊಠಡಿ ಸಂಖ್ಯೆ 13, ಕೊಠಡಿ ಸಂಖ್ಯೆ 15, ಕೊಠಡಿ ಸಂಖ್ಯೆ 22, ಕೊಠಡಿ ಸಂಖ್ಯೆ 23, ಕೊಠಡಿ ಸಂಖ್ಯೆ 27, ಕೊಠಡಿ ಸಂಖ್ಯೆ 32, ಕೊಠಡಿ ಸಂಖ್ಯೆ 33, ಕೊಠಡಿ ಸಂಖ್ಯೆ 34. ಈಗ 11 ಜನಗಳು ನಾವು ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ದಾಖಲಿಸಿರ್ತೇವೆ. ರೂಮ್ ನಂಬರ್ 17, ರೂಮ್ ನಂಬರ್ 18, ರೂಮ್ ನಂಬರ್ 19, ರೂಮ್ ನಂಬರ್ 20 ಈ 4 ಜನ ಸೇರಿ ಕೋರ್ಟ್ ಮೊರೆ ಹೋಗಿದ್ದೀವಿ. ಈ ಕೋರ್ಟ್ ಯಾವ ಥರ ತೀರ್ಮಾನ ಮಾಡಿದ್ರೆ ಆ ಥರ ಇಬ್ಬರು ನಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ಕಡೆ ಪುರಸಭೆಯವರಾಗಲಿ, ಈ ಕಡೆ ನಾವಾಗಲಿ ಇದರ ಸದುಪಯೋಗ ಅವರು ಪಡಿಸ್ಕೋಬೇಕು, ನಾವು ಪಡಿಸ್ಕೊತೀವಿ. ಹಾಗಾಗಿ ಹರಾಜು ಪ್ರಕ್ರಿಯೆಯಲ್ಲಿ ನಮ್ಮ 15 ರೂಮನ್ನು ಸ್ಥಗಿತಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಒಟ್ಟಿನಲ್ಲಿ ಈಗ ನೀವು 15 ಜನ ನಾವು ನ್ಯಾಯಾಲಯಕ್ಕೆ ಹೋಗಿರೋದ್ರಿಂದ ನಮಗೆ ಪುರಸಭೆಯವರು ನ್ಯಾಯ ಮಾಡಿಕೊಡಿ ಅಂತ ನೀವು ಒಂದು ಮನವಿ. ಕೃಷ್ಣ ಅಂತ ನಾನು ಹೊಸ ಬಸ್ ನಿಲ್ದಾಣ ರೂಮ್ ನಂಬರ್ 27ರಲ್ಲಿ ಪೊಸಿಷನಲ್ಲಿ ಇರ್ತೀನಿ, ಬಾಡಿಗೆಗೆ ಇರ್ತೀನಿ. ಸುಮಾರು 24 ವರ್ಷದಿಂದ ನಾವು ಬಾಡಿಗೆ ಕಾಲಕ್ಕೆ ತಕ್ಕಂತೆ ಬಾಡಿಗೆ ವಿದ್ಯುತ್ ಶುಲ್ಕವನ್ನು ನಿಗದಿತವಾಗಿ ಪಾವತಿಸ್ಕೊಂಡು ಬಂದಿರ್ತೇವೆ. ಅವರು ಹೆಚ್ಚುವರಿ ಬಾಡಿಗೆ ನಿಗದಿಪಡಿಸಿದ್ರು ಕೂಡ ನಾವು ಯಾವುದೇ ಒಂದು ತಂಟೆ ತಕರಾರಿಲ್ಲದೆ ಬರ್ತಾ ಇದ್ದೀವಿ. ಈ ಮುನ್ಸಿಪಾಲ್ಟಿ ಕಡೆಯಿಂದ ನಮಗೆ ಯಾವುದೇ ಒಂದು ನ್ಯಾಯಯುತವಾಗಿಲ್ಲದೆ ತಕ್ಷಣವಾಗಿ ಪ್ರಕಟಣೆ ಒಂದು ಹರಾಜು ಪ್ರಕ್ರಿಯೆಯನ್ನು ಪ್ರಾರಂಭಿಸಿರುತ್ತಾರೆ. ಇದರ ವಿರುದ್ಧವಾಗಿ ನಾವು ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ದಾಖಲಾಪಡಿಸಿರ್ತೀವಿ. ಇದರಲ್ಲಿ ಪ್ರಕಾರ ನಮಗೆ ಅವರು ಸಬ್ಜೆಕ್ಟ್ ಟು ಔಟ್ಕಮ್ ಆಫ್ ರಿಟ್ ಪಿಟಿಷನ್ ಅಂತ ಹೇಳಿದ್ದಾರೆ. ಅಂದರೆ ಮುಂದೆ ಏನು ನಿರ್ಧಾರ ಆಗುತ್ತೆ ಅದನ್ನು ಮಾತ್ರ ನಾವು ಇಂಪ್ಲಿಮೆಂಟ್ ಮಾಡಬೇಕು, ನ್ಯಾಯಾಲಯದ ಆದೇಶ ಪ್ರಕಾರ ಅಂತ ಇದೆ. ಯಾರಾದರೂ ಹೊಸಬರು ತಗೊಳ್ಳೋರಿದ್ದರೆ ಅವರು ಅದರದ ಒಂದು ಕಷ್ಟ ನಷ್ಟ ಮತ್ತು ನೋವನ್ನು ಭರಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದರೆ ನ್ಯಾಯಾಲಯದ ಆದೇಶಕ್ಕಿಂತ ಮೀರಿ ಯಾರೂ ನಡೀಲಿಕ್ಕಾಗೋದಿಲ್ಲ. ನ್ಯಾಯಾಲಯದ ಆದೇಶ ಈ ರೀತಿ ಇದ್ದಾಗ್ಯೂ ಸಹ ನಮ್ಮ ಪುರಸಭೆ ಕಡೆಯಿಂದ ಹೇಳ್ತಾ ಇರತಕ್ಕಂಥದ್ದು ಏನಂದರೆ ಅವರು ಯಾವುದೇ ಒಂದು ನ್ಯಾಯಾಲಯದ ಆದೇಶ ಇದ್ದರೂ ಕೂಡ ನಾವು ಅದನ್ನು ಹರಾಜು ಪ್ರಕ್ರಿಯೆ ಮುಂದುವರಿಸ್ತೀವಿ, ನಿಲ್ಲಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಸಾಮಾಜಿಕ ನ್ಯಾಯಕ್ಕೆ ಅನ್ಯಾಯ ಮಾಡ್ದಂಗೆ ಕಾಣ್ತಾ ಇದೆ. ಯಾಕೆಂದರೆ ನಾವು ಸುಮಾರು ವರ್ಷಗಳಿಂದ ಇದೇ ಮಳಿಗೆಗಳಲ್ಲಿ ವ್ಯಾಪಾರ ನಡೆಸ್ಕೊಂಡು ನಮ್ಮ ಜೀವನ ನಿರ್ವಹಣೆ ಮಾಡ್ಕೊಂಡಿರ್ತೀವಿ. ಏಕಾಏಕಿ ನಮ್ಮನ್ನು ಖಾಲಿ ಮಾಡಿಸಿದ್ರೆ ನಮ್ಮ ಈ ಕುಟುಂಬನೇ ಅಲ್ಲೋಕಲ್ಲಾಗುತ್ತೆ, ಬೀದಿ ಪಾಲಾಗ್ತೀವಿ. ಇದನ್ನು ಮಾನವೀಯತೆ ದೃಷ್ಟಿಯಿಂದ ಒಂದು ಒಳ್ಳೆಯ ನಿರ್ಧಾರ ತಗೊಂಡು ನಮಗೆ ಕಾಲಾವಕಾಶ ಕೊಟ್ಟರೆ ನಾವು ಖಂಡಿತವಾಗಿ ಅವ್ರ ವಿರುದ್ಧ ಯಾವತ್ತೂ ಇರೋದಿಲ್ಲ. ನಾವು ಕಾನೂನಿಗೆ ಬದ್ಧರಾಗೇ ಇರುತ್ತೇವೆ, ಕಾನೂನು ಉಲ್ಲಂಘನೆ ಮಾಡುವುದಿಲ್ಲ, ಕಾನೂನು ಪಾಲನೆ ಮಾಡುತ್ತೇವೆ ಅಂತ ಖಂಡಿತವಾಗಿ ಹೇಳ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಮಾನ್ಯ ಅಧಿಕಾರಿಗಳು ಮತ್ತು ನಮ್ಮ ಒಂದು ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇವರೆಲ್ಲ ಒಂದು ಮಾನವೀಯತೆ ದೃಷ್ಟಿಯಿಂದ ನಮಗೆ ದಯವಿಟ್ಟು ನ್ಯಾಯ ದೊರಕಿಸ್ಕೊಡ್ಕೋಬೇಕೆಂದು ಕಳಕಳಿ ಪ್ರಾರ್ಥನೆ ಮಾಡಿ. ನಿಮಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಆ ಕೇಸುಗಳು ನಿಮ್ಮ ಪರವಾಗಿ ಆದೇಶ ಆದರೆ ಹೊಸದಾಗಿ ಆಕ್ಷನಲ್ಲಿ ತಗೊಂಡಿರೋರು ಬಿಟ್ಟು ಹೋಗ್ಬೇಕಾಗತ್ತೆ ಅಂತ ನಿಮ್ಮ ದೃಷ್ಟಿ. ಅದರಲ್ಲಿ ಆದೇಶದಲ್ಲಿ ಏನಂತ ನೀವು ಸಾರ್ವಜನಿಕರಿಗೆ ಅದರಲ್ಲಿ ನೀವು ಅದನ್ನು ಮಾಹಿತಿ ಕೊಡ್ತಾ ಇದ್ದೀರಾ? ನಾವು 11 ಜನ ಒಂದು ತಂಡವಾಗಿ ರಿಟ್ ಪಿಟಿಷನ್ ಹಾಕಿದ್ದೀವಿ, 4 ಜನ ಒಂದು ತಂಡವಾಗಿ ಹಾಕಿದ್ದೀವಿ. ಈ 11 + 4
15 ಅಂಗಡಿಗಳಿಗೆ ಬೇರೆ ಒಂದೇ ಸಾರ್ವಜನಿಕರು ಭಾಗವಹಿಸಿದ್ರು ಆದೇಶ ನಿಮ್ಮ ಕಡೆ ಆದ್ರೆ ಅವ್ರು ಬಿಟ್ಟು ಹೋಗ್ಬೇಕಾಗತ್ತೆ ಅನ್ನೋದನ್ನ ಗಮನಕ್ಕೆ ತರ್ತಾ ಇದ್ದಾರೆ. ಅವರು ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗತ್ತೆ. ಒಟ್ಟಿಗೆ ನೀವು ಹೇಳೋದೇನಪ್ಪ ಅಂದ್ರೆ ನಾವೀಗ 11+4 15 ಜನ ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತಂದಿದ್ದೀವಿ. ಒಂದ್ ವೇಳೆ ಯಾರಾದ್ರೂ ಇದ್ರ ಹರಾಜು ಭಾಗವಹಿಸಿ ಅವರು ಇದು ಮಾಡ್ಕೊಂಡ್ರು ನ್ಯಾಯಾಲಯಕ್ಕೆ ತೀರ್ಪಿಗೆ ಬದ್ಧರಾಗಿರ್ಬೇಕಂತ ಅದರ ಸಾಧಕ ಬಾಧಕಗಳು ಯಾಕೆ, ಹಂಗಾಗಿ ನೀವು ಹರಾಜಲ್ಲಿ ಯಾರು ಭಾಗವಹಿಸಬೇಡ ಅಂತಕ್ಕಂಥದ್ದು ನೀವು ಇಂಡೈರೆಕ್ಟ್ ಆಗಿ ಹೇಳುವಂತ ಒಂದು ಮಾತು ಮನವಿ ಮಾಡ್ತಾ ಇದೀವಿ ನಾವು. ಓಕೆ 2017ರಲ್ಲಿ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಆ ಸುತ್ತೋಲೆಯಲ್ಲಿ ಹಾಲಿ ಇರ್ತಕ್ಕಂಥ ಮಾಲೀಕರಿಗೆ ಕಾನೂನುಬದ್ಧವಾಗಿ ಬಹಿರಂಗ ಹರಾಜಿನಲ್ಲಿ ಭಾಗವಹಿಸೋದಕ್ಕಿಂತ ಮುಂಚೆ ರೈಟ್ ಟು ರೆಫ್ಯೂಸಲ್ ಕೊಡಬೇಕು ಅಂತ ಆರ್ಡರ್ ಇದೆ. ಅದು ನಮ್ಮ ಏನು ಭಿತ್ತಿಪತ್ರ ಹೊಡಿಸಿದ್ರಲ್ಲ, ಏನು ಹರಾಜು ಪ್ರಕ್ರಿಯೆ ಇಷ್ಟಾರು ಹೊರಡಿಸಿದ್ರಲ್ಲ, ಅದರಲ್ಲೂ ಸಹ ಅವರು ಪುರಸಭೆಯವರು ಕ್ಲಿಯರಾಗಿ ಹೇಳಿದ್ದಾರೆ. ಆದರೆ ಅದನ್ನು ನಾವು ಅಳವಡಿಸ್ಕೊಂಡಾಗ ನಿಮ್ಮ ಮಳಿಗೆ SC ST ಹೋಗಿದೆ ಅಂತ ಹೇಳಿದ್ರು. ಈಗ ನಾವು ಅವ್ರು SC ST ಅಲಾಟ್ ಮಾಡೋದ್ರಲ್ಲಿ ಕಾನೂನು ಪ್ರಕಾರ ಆ ಜಿಒಗೆ ಧಕ್ಕೆ ಬರುತ್ತೆ. ಇಲ್ಲ ನಮಗೆ ಆ ಜಿಒ ಪ್ರಕಾರ ಅನುಕೂಲ ಪ್ರಕ್ರಿಯೆ ಭಾಗವಹಿಸಿದಂಗೆ ರೆಫ್ಯೂಸಲ್ ಕೊಟ್ಟಾಗ ಅದು SC ST ಅವ್ರಿಗೂ ವೈಲ್ಯೂಷನ್ ಆಗ್ತದೆ. ಇವು ಎರಡು ರೀತಿಯೂ ಅವ್ರು ಮಾಡಿರ್ತಕ್ಕಂಥ ಈಗಿನ ಹರಾಜಲ್ಲಿ ವೈಲ್ಯೂಷನ್ ಇದೆ. ಆದ ಕಾರಣ ಗೊಂದಲವಾಗಿದೆ, ಕನ್ಫ್ಯೂಷನ್ ಇದೆ. ಅದಕ್ಕೆ ಅದನ್ನು ಸರಿಪಡಿಸಿ ಮುಂದುವರಿಸಲಿ ಅಂತ ನಮ್ಮ ಅಭಿಪ್ರಾಯ. ಒಟ್ಟಿನಲ್ಲಿ ಇಂದು ಹರಾಜು ಹಾಕುವ 34 ಅಂಗಡಿಗಳ ಪೈಕಿ 15 ಅಂಗಡಿ ಮಾಲೀಕರು ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ದಾಖಲಾಗಿದ್ದು, ದಯವಿಟ್ಟು ನಾವು ಮತ್ತು ನಮ್ಮ ಕುಟುಂಬದ ನಿರ್ವಹಣೆಗೆ ನಮಗೆ ಅಂಗಡಿಗಳನ್ನು ಮುಂದುವರಿಸಿಕೊಂಡು ಹೋಗಲು ಅವಕಾಶ ಮಾಡಿಕೊಡಿ ಎಂದು ಪುರಸಭೆಯವರನ್ನ ಒತ್ತಾಯ ಮಾಡ್ತಾ ಇದ್ದಾರೆ. ನೋಡೋಣ ಪುರಸಭೆಯವರು ಯಾವ ರೀತಿಯಾಗಿ ಇವರಿಗೆ ಸಹಾಯ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದನ್ನು ನಾವು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.